ಆಪರ್ಚುನಿಟಿ ಸಿಕ್ಕಿದೆ. ಇಷ್ಟಾಯ್ತು. ಹಾಗಾದ್ರೆ ಅವರಿಬ್ರು ಯಾಕೆ ಮದ್ವೆ ಆದ್ರು ಅನ್ನೋದು ಗೊತ್ತಿಲ್ವಾ? ಗೊತ್ತಿಲ್ಲ. ಆದರೆ ನಮ್ಮ ಅತ್ತೆಗೆ ಮತ್ತು ನನ್ನ ಹೆಂಡತಿಗೆ ಗೊತ್ತಿದ್ರೂ ಗೊತ್ತಿರ್ಬೋದು. ನಾನು ಯಾವತ್ತೂ ಯಾಕೆ ಅಂತ ಕೇಳಿಲ್ಲ. ಕೇಳಿ ತಿಳ್ಕೋಬೇಕು ತಾನೆ. ಹಾಗೆ ಗೊತ್ತಿದ್ದಿದ್ರೆ ಕಾವೇರಿ ನಿಮ್ ಜೀವನದಲ್ಲಿ ತೊಂದರೆ ಕೊಡೋ ಕತೆಗೆ ಫುಲ್ ಸ್ಟಾಪ್ ಇಡ್ಬೋದಾಗಿತ್ತು. ಅದೇಗೆ? ಅವರಿಬ್ರು ಮದ್ವೆ ವಿಚಾರ ನೀವು ತಿಳ್ಕೊಂಡಿದ್ದಿದ್ರೆ ಕಾವೇರಿ ನಿಮ್ ತಂಟೆಗೆ ಬಂದಾಗ ಈ ವಿಚಾರನ ಎಲ್ರಿಗೂ ಹೇಳ್ತೀನಿ ಅಂತ ಎದುರಿಸಿಟ್ಕೋಬೋದಾಗಿತ್ತು ತಾನೆ. ಅವಳು ಅವಾಗ ನಿಮ್ ತಂಟೆಗೆ ಬರ್ತಾ ಇರ್ಲಿಲ್ಲ. ಆಗ ನಾವು ಕಂಪ್ಲೀಟ್ ಆಗಿ ಫ್ರೀ ಆಗಿರ್ಬೋದಾಗಿತ್ತು. ವಾ ಮೋನಿಕಾ, ಸೂಪರ್ ಐಡಿಯಾ. ಯಾವುದಕ್ಕೊಂದ್ಸಲ ಮನೇಲಿ ಕೇಳ್ತೀನಿ. ಗೊತ್ತಿಲ್ಲ ಅಂದರೆ ಅತ್ತೆ ಮೂಲಕ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ವೆರಿ ಗುಡ್ ಆದಿ. ಪೂರ್ಣಿ, 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 ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಬಾ ಆಚೆ ಹೋಗೋಣ. ಅದೇನಂತ ಇಲ್ಲೇ ಹೇಳು. ಪೂರ್ಣಿ, ಇಲ್ಲಿ ಬೇಡ. ಅಮ್ಮ ಕೇಳಿಸ್ಕೊಂಡ್ರೆ ಟೆನ್ಷನ್ ಆಗ್ತಾಳೆ. ಅದಕ್ಕೆ ಆಚೆ ಬಾ. ಏನೂ ಆಗಲ್ಲ. ಈಗಾಗಲೇ ಕೇಳಬಾರ್ದೇ ಇರೋದನ್ನೆಲ್ಲ ಕೇಳಿಸ್ಕೊಂಡು ನೋಡಬಾರ್ದೇ ಇರೋದನ್ನೆಲ್ಲ ನೋಡಿನೂ ಕೂಡ ಅವಳು ಗಟ್ಟಿಯಾಗಿ ನಿಂತಿದ್ದಾಳೆ. ಇವಾಗ ನೀನು ಹೇಳಕ್ ಕೇಳ್ಬಿಟ್ರೆ ಇನ್ನೇನಾಗುತ್ತೆ? ಅಮ್ಮ ಅಮ್ಮ. ಪೂರ್ಣಿ ಪ್ಲೀಸ್, ನಾನಿವಾಗ ಹೇಳಕ್ ಹೊಟ್ಟಿರೋದು ತುಂಬಾ ಸೆನ್ಸಿಟಿವ್ ವಿಷಯ ಕಣೆ. ಅಮ್ಮ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ಎಂತದೂ ಇಲ್ಲ. ಅಮ್ಮ ಅಮ್ಮ. ಪೂರ್ಣಿ ಪ್ಲೀಸ್. ಅಮ್ಮ. ಪೂರ್ಣಿ, ಯಾಕೆ ಒಂದೇ ಸಮ ಕಿರ್ಚ್ತಿದ್ಯಾ? ಪೂರ್ಣಿ, ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನಾವು ಬೇಡ ಅಂತ ಹೋದವಳು ಪದೇ ಪದೇ ಇಲ್ಲಿಗೆ ಬಂದು ಯಾಕೆ ನಮ್ಮ ಪ್ರಾಣ ತಿಂತಿದ್ದಾಳೆ? ನಿನಗ್ ಗೊತ್ತಾಗದೇ ಇರೋ ಹಾಗೆ ನನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಆ ವಿಷಯ ನಿನಗ್ ಗೊತ್ತಾದ್ರೆ ನೀನ್ ಡಿಸ್ಟರ್ಬ್ ಆಗ್ತೀಯ ಅಂತ ಹೊರಗೆ ಹೋಗಿ ಮಾತಾಡೋಣ ಬಾ ಅಂತ ಕರೆದ್ಲು. ಇವಳನ್ನ ಬಿಟ್ರೆ ನಮ್ ಜೀವನದಲ್ಲಿ ಯಾವ ಟೆನ್ಷನ್ ಇಲ್ಲ ಅನ್ನೋದು ಇವಳಿಗೆಲ್ ಗೊತ್ತು. ಅದಕ್ಕೆ ಏನೇ ಇದ್ರು ನಿನ್ ಮುಂದೆನೆ ಮಾತಾಡ್ಲಿ ಅಂತ ನಿನ್ನ ಕರೆದೆ. ಹೇಳು, ಏನ್ ಹೇಳ್ಬೇಕು ಅಂತಿದ್ಯಾ? ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗೆ ಹೇಳಿದ್ರೆ ಹೇಗೆ ಕಾವೇರಿ? ಏನೋ ಹೇಳ್ಬೇಕು ಅಂತ ತಾನೇ ನೀನ್ ಇಲ್ಲಿವರೆಗೂ ಬಂದಿರೋದು. ಅದೇನು ಅಂತ ಹೇಳು. ಅದನ್ನ ಹೇಳಿದ್ರೆ ನೀವಿಬ್ರು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬಾ. ಆದಿ ಆಫೀಸಲ್ಲಿ ಒಂದ್ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಲ್ವಾ? ನಿನ್ ಕಣ್ಣು ಕಾಣೋ ಹಾಗೆ ಏನಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡ್ರಾ? ಎಲ್ಲಿ ಸಿಕ್ಕಾಕೊಂಡ್ರು? ರೂಮಲ್ಲಿ, ಪಾರ್ಕಲ್ಲಿ ಅಥವಾ ಥಿಯೇಟರಲ್ಲಿ? ಪೂರ್ಣಿ, ಏನ್ ಮಾತಾಡ್ತಿದ್ಯಾ ನೀನು? ಆದ್ರೆ ಇನ್ನೊಂದು ಹುಡುಗಿ ಜೊತೆ ನನ್ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಕ್ಕೆ, ಅದನ್ನ ನಿರೂಪಿಸಕ್ಕೆ ಇಲ್ಲಿವರೆಗೂ ಬಂದಿದ್ದಾಳೆ. ಆದ್ರೆ ಅದು ನಿಜಾನೂ ಅಲ್ಲ, ನಾನದನ್ನ ನಂಬೋದೂ ಇಲ್ಲ. ಇಲ್ಲ ಪೂರ್ಣಿ, ನಾನ್ ಹೇಳ್ತಿರೋದ್ ನಿಜಾನೇ. ಮೊನ್ನೆ ರಾತ್ರಿನೂ ಯಾರ ಜೊತೆ ಹೋಗಿ ಕುಡ್ದು ಪ್ರಜ್ಞೆ ತಪ್ಪಿ ಬಿದ್ದಿದ್ನಲ್ಲ, ಅದ್ ಬೇರೆ ಯಾರು ಅಲ್ಲ, ಈ ಹುಡುಗಿ ಜೊತೆನೆ ಹೋಗಿದ್ದ. ಸರಿ, ಅದನ್ನ ನಿಜ ಅಂತಾನೆ ನಂಬೋಣ. ಮುಂದಕ್ಕೆ ಹೇಳು. ನಿನಗೆ ನನ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ಪೂರ್ಣಿ, ನಿಜವಾಗ್ಲೂ ನಾನು ಹೇಳ್ತಾ ಇರೋದು ನಿಜಾನೇ. ನೋಡು, ದಯವಿಟ್ಟು ಇದನ್ನ ಲೈಟ್ ಆಗಿ ತಗೊಂಡು ನಿನ್ ಜೀವನನ ನಿನ್ ಕೈಯಾರೆ ಹಾಳು ಮಾಡ್ಕೋಬೇಡ. ಪೂರ್ಣಿ, ಸ್ವತಃ ಆದಿತ್ಯನೇ ನನ್ನ ಹತ್ರ ಬಂದು ಅವನ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ನಿನ್ನೆ ಬಿಟ್ಟು ಅವಳನ್ನ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಕೂಡ ಮಾಡಿದಾನೆ. ಇದೇನೆ ಪುಣ್ಯ ಹೊಸ ಸಮಸ್ಯೆ.
ಇವಳ ಮಾತನ್ನ ಕೇಳಿ ಸುಳ್ಳು ಅನ್ಸಿದ್ರು ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ ನೀನೇನು ಹೆದರ್ಕೋಬೇಡ, ಇದೆಲ್ಲ ಇವಳ್ದೇ ಪ್ಲಾನು. ನಮ್ ಜೊತೆ ಕ್ಲೋಸ್ ಆಗಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ಇವಳ ಗಂಡನ್ ಮನೆಯವರು ನನ್ ಗಂಡನ ಟಾರ್ಗೆಟ್ ಮಾಡಿ ಅವಮಾನ ಮಾಡಿದ್ರು. ಅವ್ರ ಮೇಲೆ ಇಲ್ದಿರೋ ತಪ್ಪುಗಳನ್ನ ಹಾಕಿ ಕೆಲ್ಸದಿಂದ ಕಿತ್ತಾಕಕ್ ನೋಡಿದ್ರು. ಅವ್ರು ಗಟ್ಟಿಯಾಗಿ ಅಲ್ಲೇ ನಿಂತಿದಾರಲ್ಲ, ಅದಕ್ಕೆ ಹೀಗೆ ಹೊಸ ದಾರಿ ನೋಡ್ಕೊಂಡಿದ್ದಾಳೆ ಅಷ್ಟೇ. ಇಲ್ಲ ಪೂರ್ಣಿ, ನೀನು ನನ್ನನ್ನ ತಪ್ಪಾಗಿ ತಿಳ್ಕೊತಾ ಇದ್ಯಾ. ನಾನಾಗ್ಲಿ ರಾಮ್ ಸರ್ ಮನೆಯವರಾಗ್ಲಿ ಯಾರು ಆದಿತ್ಯನ ಟಾರ್ಗೆಟ್ ಮಾಡ್ತಾ ಇಲ್ಲ. ನನ್ನ ನಂಬು. ಟಾರ್ಗೆಟ್ ಮಾಡದೆ ಮತ್ತೇನೇನೆ ಮಾಡ್ತಿದ್ದೀರಾ? ಅವತ್ ಫೈಲಲ್ಲಿ ಒಂದ್ ಸಣ್ಣ ತಪ್ಪಾಗಿದ್ದಕ್ಕೆ ಕೆಲ್ಸದಿಂದ ಕಿತ್ತಾಕ್ತೀನಿ ಅಂತ ಕಾತ್ಯಾಯಿನಿ ಹೆದರ್ಸ್ಲಿಲ್ವಾ? ಮಲ್ಲಿಕಾ ಸಹ ಮಧ್ಯದಲ್ಲಿ ಆದಿ ಟಾರ್ಚರ್ ಕೊಡ್ಲಿಲ್ವಾ? ಈಗ ನೀನು ಅವ್ರೆಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆದಿನ ಕೆಟ್ಟವನು ಅಂತ ಸಾಬೀತ್ ಮಾಡಕ್ ನೋಡ್ತಿದ್ಯಾ ಅಲ್ವಾ? ಕರಡ್ ಬಳ್ಳಿ ಸಂಬಂಧಕ್ಕೆ ಆ ಭಗವಂತನೇ ಸೋಲ್ತಾನೆ ಅಂತಾರೆ. ಅಂತದ್ರಲ್ಲಿ ನೀನು ಆ ಸಂಬಂಧನ ಪ್ರತಿ ಸಲ ಕಡ್ಕೊಂಡು ಹೋಗ್ತಿದ್ಯಾ. ಒಡ ಹುಟ್ಟಿದ ಸಂಬಂಧಕ್ಕೆ ಕಡ್ಕೊಂಡ್ ಮನ್ಸು ಸಹ ಕರ್ಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀನು ಕರುಣೆನೇ ಇಲ್ದೆ ನಿನ್ನ ಅಕ್ಕನ ಜೀವನನ ಹಾಳು ಮಾಡಕ್ ನೋಡ್ತಿದ್ಯಾ. ನಿನ್ನಂತ ಮಗಳು ನಿನ್ನಂತ ತಂಗಿ ಯಾರಿಗೂ ಬೇಡ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಯ್ಯೋ ದೇವ್ರೆ, ಕೋಪದಲ್ಲಿ ಕಾವೇರಿ ಹತ್ರ ಹೋಗಿ ಜೋರಾಗಿ ಆವಾಜಾಗಿ ಬಂದೆ. ಅವಳೇನಾದರೂ ಮನೆಗೆ ಹೋಗಿ ನನ್ನ ಮತ್ತು ಮೋನಿಕಾ ವಿಚಾರನ ಲೀಕ್ ಮಾಡಿಬಿಟ್ರೆ ಏನಪ್ಪ ಮಾಡೋದು? ಕಾವೇರಿ ಮನೇಲಿ ವಿಷಯನ ಲೀಕ್ ಮಾಡ್ತೇ ಇರಲಿ, ನಾನಂತೂ ಪ್ರಿಪೇರ್ ಆಗಿಬಿಟ್ಟಿರಬೇಕು. ನನ್ನ ಪರ್ಫಾರ್ಮೆನ್ಸ್ ನೋಡಿ ಅತ್ತೆ ಮತ್ತು ಪೂರ್ಣ ಇಬ್ಬರು ಕಳೆದೋಗ್ಬಿಡ್ಬೇಕು. ಅದಲ್ಲದೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ನಾನು ಇನ್ಮೇಲೆ ಯಾವುದಕ್ಕೂ ಕಾವೇರಿ ಹತ್ರ ಹುಷಾರಾಗಿರಬೇಕು. ಅದ್ರ ಜೊತೆಗೆ ಈ ಕಾವೇರಿ ಮತ್ತು ರಾಮ್ ಸರ್ ಯಾಕೆ ಮದುವೆ ಆದರು ಅನ್ನೋ ಸತ್ಯನ ತಿಳ್ಕೋಬೇಕು. ಹೌದು, ನನಗೆ ಗೊತ್ತಿದೆಯಲ್ಲ, ಯದು ಮದುವೆ ಮಂಟಪದಲ್ಲಿ ಅವಳನ್ನ ಬಿಟ್ಟೋದ. ಹೊಟ್ಟೆಲಿರೋ ಮಗುವಿಗೆ ತಂದೆ ಬೇಕು ಅನ್ನೋ ಕಾರಣಕ್ಕೆ ರಾಮ್ ಸರ್ನ ಮದುವೆ ಆದ್ಲು ಅಷ್ಟೇ. ಯಾಕೋ ಇಲ್ಲ ಅನ್ನಿಸ್ತಾ ಇದೆಯಲ್ಲ. ನಮ್ಮ ಕಾವೇರಿ ಬೇರೆ ಹುಡುಗಿರ್ ಥರ ಅಲ್ಲ. ಕಷ್ಟ ಬಂದಾಗ ಆಕಾಶನೇ ತಲೆ ಮೇಲೆ ಬಿದ್ದಿರೋರ ಥರ ಆಡೋಳಲ್ಲ. ಎಂಥದ್ದೇ ಕಷ್ಟ ಬಂದರೂ ಅದನ್ನು ಹೆದರ್ಸ್ ನಿಲ್ಲೋಳು. ಹೊಟ್ಟೆಲಿರೋ ಮಗುಗೆ ಮೋಸ ಆಗಬಾರ್ದು, ತಂದೆ ಇಲ್ಲದೆ ಮಗು ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಯದುನ್ ಮದುವೆ ಆಗೋಕೆ ಒಪ್ಕೊಂಡ್ಲು. ಅಂಥವಳು ರಾಮ್ ಸರ್ನ ಯಾಕೆ ಮದುವೆ ಆದ್ಲು? ಮಗುಗೋಸ್ಕರ ಅಂತೂ ಅಲ್ಲ, ಹಣ ಆಸ್ತಿಗೋಸ್ಕರ ಮದುವೆ ಆಗಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದರೂ ಹಣ ಆಸ್ತಿಗೋಸ್ಕರ ಮದುವೆ ಆಗೋ ಹಾಗಿದ್ದಿದ್ರೆ ಪ್ರೀತಮ್ನ ಆಗ್ಬೋದಿತ್ತಲ್ಲ. ಆದರೆ ರಾಮ್ ಸರ್ನ ಯಾಕೆ ಮದುವೆ ಆದ್ಲು? ಯೋಚನೆ ಮಾಡ್ತಾ ಹೋದರೆ ನಿಜವಾಗ್ಲೂ ಕಾವೇರಿ ಮದುವೆಲಿ ಏನೋ ಗುಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಇದು ಬರೀ ಕಾವೇರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ರಾಮ್ ಸರ್ದು ಏನೋ ಸೀಕ್ರೆಟ್ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇದನ್ನು ತಿಳ್ಕೊಂಡ್ರೆ ಮುಂದಕ್ಕೆ ನನಗೆ ಉಪಯೋಗಕ್ಕೆ ಬರುತ್ತೆ. ಮೋನಿಕಾ ಹೇಳ್ದಂಗೆ ಹೇಗಾದರೂ ಮಾಡಿ ಪೂರ್ಣಿಮಾ ಮತ್ತು ಅತ್ತೆ ಮೂಲಕ ಈ ಸತ್ಯನ ತಿಳ್ಕೊಳ್ಳೇಬೇಕು. ತಿಳ್ಕೊತೇನೆ, ಬಿಡಲ್ಲ. ಇದೆಲ್ಲ ಇವಳ್ದೇ ಪ್ಲಾನು. ನಮ್ ಜೊತೆ ಕ್ಲೋಸ್ ಆಗಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ನಿನ್ನಂತ ಮಗಳು ನಿನ್ನಂತ ತಂಗಿ ಯಾರಿಗೂ ಬೇಡ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಈಗ ನಾನು ಏನೇ ಹೇಳಿದ್ರು ಪೂರ್ಣಿ ಆಗ್ಲಿ ಅಮ್ಮ ಆಗ್ಲಿ ನನ್ನ ಮಾತನ್ನ ನಂಬೋ ಪರಿಸ್ಥಿತಿನಲ್ಲಿಲ್ಲ.
ನಾನು ಹೋಗಿ ಖಂಡಿತ ಈ ವಿಚಾರನ ಅಕ್ಕಂಗೆ ಹೇಳ್ತೀನಿ ಅಂತ ಆದಿ ಮುಂಚೆನೆ ಏನೋ ಪ್ಲಾನ್ ಮಾಡಿ ಅವ್ರಿಗೆ ಬೇರೆ ರೀತಿ ವಿಷಯ ತಿಳಿಸಿ ಅವ್ರ ದೃಷ್ಟಿಯಲ್ಲಿ ತಾನು ಒಳ್ಳೆಯವನಾಗಿ